ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇದೊಂದು ಮಧ್ಯಾಹ್ನ ನಂತರದ ವಿಡಿಯೋ. ನಾನಂದರೆ ಊಟ ಮಾಡಿದ ನಂತರ ನನಗೆ ಏನಾರು ಒಂದು ತಿನ್ನಲೇಬೇಕು. ಹಾಗೆ ನಾನು ಪೇರಳೆ ಮರದ ಹತ್ರ ಹೋದೆ. ಒಳ್ಳೆ ಗಾಳಿ ಸಹ ಬರ್ತಾ ಉಂಟು. ಆಮೇಲೆ ಮಳೆ ಮೋಡ ಹಾಕಿದೆ ಜೋರು. ಸಣ್ಣ ಸಣ್ಣ ಹನಿಯನ್ನ ಸ್ವಲ್ಪ ಸ್ವಲ್ಪ ಹನಿಯೆಲ್ಲ ಹಾಕ್ತಾ ಉಂಟು. ಅದು ನಾನು ಪೇರಳೆ ಮರದ ಅಡಿಗೆ ಹೋದೆ. ನೋಡುವ ಏನಾದರೂ, ಬೆಳಿಗ್ಗೆ ನಾನು ನೋಡಿದ್ದೆ ಸ್ವಲ್ಪ ದೊಡ್ಡದು. ಆಮೇಲೆ ನನಗೆ ಕಾಣಿಸ್ತಾ ಇಲ್ಲ. ಅದು ಬಾವಲಕ್ಕೆ ತಿಂತೋ ಗಿಳಿಗಳೆಲ್ಲ ತಿಂತಾ ಇರ್ತದಲ್ಲ, ಹಾಗೆ ನಾನು ಜೋರು ಹುಡುಕ್ತಾ ಇದ್ದೆ. ಅದು ಮಾತ್ರ ಅಲ್ಲ, ಇವತ್ತಿನ ವಿಶೇಷ ಏನಂದರೆ ನನ್ನ ಮಗಳದ್ದು ಬರ್ತ್ಡೇ ಇವತ್ತು. ಅದು ಫುಲ್ ಬಿಸಿಯ. ಅದರಲ್ಲಿ ನನಗೆ ಸುಮಾರು ಡಿಸೈನ್ ಮಾಡಲಿಕ್ಕೆ ಉಂಟು. ಡಿಸೈನ್ ಏನಂದರೆ ಸ್ಕೂಲಿದು ಮಕ್ಕಳ ಯೂನಿಫಾರ್ಮ್ ಇದು ಬ್ಯಾಡ್ಜ್ ಅದು ಮಾಡಲಿಕ್ಕೆ ಉಂಟು ನನಗೆ. ಆಗ ಅದು ಸಹ ಬಿಸಿ. ಮತ್ತು ಮಗಳು ಇವತ್ತು ಅಂದರೆ ಮೊನ್ನೆ ಹಾಸ್ಟೆಲಿಗೆ ಹೋಗಿದ್ದಾಳೆ, ಆಮೇಲೆ ಅವಳು ಇವತ್ತು ಬರ್ತಾಳೆ. ಹಾಗೆ ಮಧ್ಯಾಹ್ನ ನಂತರ ಏನಾರು ಒಂದು ಸಣ್ಣ ಮಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದೇನೆ. ಹಾಗೆ ಫುಲ್ ಹೇಳೋ ಹಾಗಿಲ್ಲ, ಫುಲ್ಲು ಬ್ಯುಸಿ ಈಗ. ಹಾಗೆ ನಾನು ಸುಮಾರು ಹುಡುಕಿದೆ, ನೋಡಿ ನನಗೆ ಸಿಗ್ತಾನೇ ಇಲ್ಲ ಪೇರಳೆ. ಆಮೇಲೆ ನಾನಂದರೆ ಬೆಳಿಗ್ಗೆ ನೋಡಿಟ್ಟದು ಕಾಣ್ತಾ ಇಲ್ಲ. ಆಮೇಲೆ ಲಾಸ್ಟಿಗೆ ಒಂದು ಸಿಕ್ಕಿತು. ಹಾಗೆ ಅದೀಗ ಇದು ಮಾಡ್ತಾ ಇದ್ದೇನೆ, ಕೊಯ್ತಾ ಇದ್ದೇನೆ. ಹಾಗೆ ಮತ್ತು ಇದು ನಾನಂದರೆ ಚಿಕನ್ ಅದೆಲ್ಲ ತಂದಿಟ್ಟಿದ್ದೇನೆ. ಚಿಕನ್ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿ ಅದಕ್ಕೆ ನಾನು ಮೆಣಸು ಅದೆಲ್ಲ ಹಚ್ಚಿಟ್ಟಿದ್ದೇನೆ, ಒಂದು ಸಣ್ಣ ಒಂದು ಬಿರಿಯಾನಿ ಮಾಡುವ ಅಂತ ಹೇಳಿ. ಹಾಗೆ ನಾನು ಮತ್ತು ನನ್ನ ಮೈದನಂಡ ತಾರನ ಹತ್ರ ಎಲ್ಲ ಹೇಳಿದೆ, ಅಂದರೆ ನನಗೆ ಒಬ್ಬಳಿಗೆ ಕಷ್ಟ ಆಗ್ತದೆ, ನೀನು ಎಲ್ಲರೂ ಸಹ ಬರಬೇಕು ಅಂತ ಹೇಳಿದೆ. ಯಾಕಂದರೆ ನನಗೆ ಸುಮಾರು ನನ್ನ ಡಿಸೈನ್ ಕೆಲಸ ಇದ್ದಿದ್ದರಿಂದ. ಹಾಗೆ ಮತ್ತು ಅವಳು ಮಗಳು ಎಲ್ಲರೂ ಸಹ ಬಂದರು. ಹಾಗೆ ಬಂದು ಈಗ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ ಜೋರಿಗೆ ಮಳೆ ಬರ್ತಾ ಇದೆ. ನಾನು ಮಳೆ ಬರುವಾಗ ನಾನೀಗ ಓಡಿ ಬರ್ತೇನೆ ನಾನು, ಯಾಕಂದರೆ ಬಂತು ಮಳೆ ಬಂತು. ನನಗೆ ಚಂಡಿ ಆಗ್ತಾ ಇದ್ದೇನೆ. ಹಾಗೆ ನಾವು ಬಿರಿಯಾನಿದ ಕೆಲಸ ಸ್ಟಾರ್ಟ್ ಮಾಡಿದೆವು. ನೋಡಿ ಗ್ಯಾಸಿನ ಮೇಲೆ ಎಣ್ಣೆ ಎಲ್ಲ ಇಟ್ಟು ನಾನು ಇದು ಬೆಳಿಗ್ಗೆನೇ ಹಚ್ಚಿಟ್ಟಿದ್ದೇನೆ ಚಿಕನಿಗೆ ಮೆಣಸಲ್ಲ. ಹಾಗೆ ಅದೀಗ ಫ್ರೈ ಮಾಡ್ತಾ ಇದ್ದೇನೆ, ಫ್ರೈ ಬಿರಿಯಾನಿ ಮಾಡುವ ಅಂತ ಹೇಳಿ. ಹಾಗೆ ಒಬ್ಬರೊಬ್ಬರು ಒಂದೊಂದೇ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಈರುಳ್ಳಿ ಸಿಪ್ಪೆ ಬಿಡಿಸ್ತಾ ಇದ್ದಾರೆ, ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತಾ ಇದ್ದಾರೆ, ಹಸಿಮೆಣಸು ಅದೆಲ್ಲ ಕ್ಲೀನಿಂಗ್ ಎಲ್ಲ ಆಗಿ. ನಾವಂದರೆ ಹೆಚ್ಚಾಗಿ ಹೊರಗೇನೆ ಈಗ ಇದು ಮಾಡೋದು. ಅಂದರೆ ದೊಡ್ಡ ದೊಡ್ಡ ಐಟಮ್ ಎಲ್ಲ ಇದ್ರೆ ಹೊರಗೇನೆ. ಮತ್ತು ಸಂಜೆ ನೋಡಿರ್ಬೋದು ನನ್ನ ಕೆಲವು ವೀಡಿಯೋದಲ್ಲೆಲ್ಲ ತಿಂಡಿ ಸ್ಪೆಷಲ್ ತಿಂಡಿ ಹಾಗೆಲ್ಲ ಇದ್ರೆ ಹೊರಗೆ ಜಾಸ್ತಿ. ನಮ್ಗೆ ಹೊರಗೆ ತುಂಬ ಖುಷಿ ಆಗ್ತದೆ, ಮಾತಾಡಿ ಜಾಲಿ ಆಗ್ತದೆ. ಹಾಗೆ ಮತ್ತು ಇವತ್ತು ಸಂಡೇ ನಂದಿಗೆ ಟ್ಯೂಷನ್ ಉಂಟು. ಹಾಗೆ ಅವನು ಬಂದ, ಅವನಿಗೆ ಮತ್ತು ಅವನ ಅಪ್ಪ ಹೋಗಿ ಕರ್ಕೊಂಬಂದರು. ಹಾಗೆ ಫ್ರೈ ಆಗ್ತಾ ಇರುವಾಗ ಅಜ್ಜಿ ಜೋರಾಗಿ ತಿಂತಾ ಇದ್ದಾನೆ. ಅವ ಅರ್ಧದಲ್ಲೇ ತಿಂತಾ ಇದ್ದಾನೆ. ಅವನಿಗೆ ಬಿರಿಯಾನಿ ಆಗುವಷ್ಟು ಕಾಯುವಷ್ಟು ಪುರ್ಸೊತ್ತು ಅವನಿಗಿಲ್ಲ. ಈಗ ನಂದು ಸಹ ತಿಂದಿದ್ದಾನೆ. ಆಮೇಲೆ ಒಬ್ಬೊಬ್ಬರು ತಿಂತಾ ಇದ್ದಾನೆ. ಲಾಸ್ಟಿಗೆ ಬಿರಿಯಾನಿಗೆ ಚಿಕನ್ ಉಂಟಾ ಅಂತ ಗೊತ್ತಿಲ್ಲ. ಹಾಗೆ ಮಳೆ ಬೇರೆ ಬರ್ತಾ ಉಂಟು. ಬಟ್ಟೆ ನಂಗೆ ತುಂಬ ಕಷ್ಟ ಕೊಡ್ತಾ ಉಂಟು. ಅಂದರೆ ನಾನು ಮಿಷಿನದೆಲ್ಲ ಸ್ವಲ್ಪ ಅರ್ಧ ಒಣಗಿಸಿ ನೆಲೆಗೆ ಹಾಕಿದೆ. ಆಮೇಲೆ ಮಳೆ ಬರ್ತಾ ಉಂಟು, 2 ಸಲ ತೆಗೆದೆ ಹಾಕಿದೆ. ಆಮೇಲೆ ಈಗ ಲಾಸ್ಟಿಗೆ ಆಯಿತು, ಇನ್ನು ಬೇಡ ಹಾಕೋದೇ ಬೇಡ ಅಂತ ಹೇಳಿ ಆಯಿತು. ಇನ್ನೆಲ್ಲ ತೆಗೆದು ಶೆಡ್ಡಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ಮತ್ತು ಸ್ವಲ್ಪ ಆದರೆ ಎಡೆಗೆ ನಾನೀಗ ಅವರೆಲ್ಲ ಸ್ವಲ್ಪ ಬಿರಿಯಾನಿ ಕೆಲಸ ಎಲ್ಲ ಅವರೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನಾನು ಸ್ವಲ್ಪ ನನ್ನ ಡಿಸೈನ್ ಕೆಲಸ, ಯಾಕಂದರೆ ಸಂಡೇ ಆಗಿದ್ದರಿಂದ, ಅಂದರೆ ಮಂಡೇ ಬೆಳಿಗ್ಗೆ ನಂಗೆ ಅರ್ಜಿ ಹೋಗುವಾಗ, ಅದು ಅರ್ಜಿದು ಸ್ಕೂಲಿದು ಯೂನಿಫಾರ್ಮ್ ಇದು ಬ್ಯಾಡ್ಜ್ ಅದು, ಅವನು ಹೋಗುವಾಗ ನಂಗೆ ಅವನ ಹತ್ರ ಕೊಡಬೇಕು ನನಗೆ. ಹಾಗಾದರೆ ಎಡೆಗೆ ನಾನು ಬಂದು ಅದು ಸಹ ಮಾಡ್ತಾ ಇದ್ದೇನೆ. ಅದು ಸ್ವಲ್ಪ ಆಗ್ತಾ ಉಂಟು. ಸ್ವಲ್ಪ ಮಾಡಿಟ್ಟದನ್ನು ನಾನು ಕಟ್ಟಿಂಗ್ ಮಾಡ್ತಾ ಇದ್ದೇನೆ. ಅದೀಗ ನೋಡಿ ಲೈನ್ ಹಾಕಿ, ಅಂದರೆ ಅದಕ್ಕೊಂದು ಮಾರ್ಕ್ ಮಾಡಿ ಅದು ಕರೆಕ್ಟ್ ಕಟ್ಟಿಂಗ್ ಎಲ್ಲ ಕರೆಕ್ಟ್ ಮಾಡಬೇಕು. ಯಾಕಂದರೆ ಯೂನಿಫಾರ್ಮಿನ ಕಿಶೆಯ ಮೇಲೆ ಅದು ಸ್ಟಿಚ್ ಮಾಡೋದು. ಹಾಗೆ ನಮ್ಮ ಲವ್ ಬರ್ಡ್ಸ್ ನೋಡಿ ಅಂತೆ ಚಂದ ಮಳೆಗೆ ಮಳೆ ಬರ್ತಾ ಉಂಟಲ್ಲ, ಸುಮ್ಮನೆ ಬೆಚ್ಚ ಕೂತಿದೆ ಅದು. ಹಾಗೆ ನಮ್ಮ ನೀರುಳ್ಳಿಗೆ ರೋಸ್ಟ್ ಆಗ್ತಾ ಉಂಟು. ಅದಕ್ಕೆ ಸ್ವಲ್ಪ ಜಾಸ್ತಿ ಕೆಲಸ ಹಿಡಿಯೋದಲ್ಲ ನೀರುಳ್ಳಿ ರೋಸ್ಟ್ ಮಾಡಲಿಕ್ಕಲ್ಲ.
ಹಾಗೆ ನಮ್ಮ ಲಕ್ಷ್ಮಿ ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವಳು ಸ್ವಲ್ಪ ಅಲ್ಲ, ಅವಳು ತುಂಬ ಹೆಲ್ಪ್ ಮಾಡಿದ್ದಾಳೆ. ಅವಳು ಎಲ್ಲ ಮತ್ತು ವೆಜಿಟೇಬಲ್ಸ್ ಎಲ್ಲ ಕ್ಲೀನಿಂಗ್ ಎಲ್ಲ ಅವಳು, ಅದಕ್ಕೆ ಕ್ಲೀನಿಂಗ್ ಕಟ್ಟಿಂಗ್ ಅದೆಲ್ಲ ನಮ್ಮ ಲಕ್ಷ್ಮಿ. ಆದರೆ ಎಡೆಗೆ ಅವಳು ಬಂದು ಹೆಲ್ಪ್ ಮಾಡ್ತಾ ಇದ್ದಾಳೆ. ಹಾಗೆ ಅದಕ್ಕೆ ಈಗ ನೀರುಳ್ಳಿ ಫ್ರೈ ಆಗಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಹಸಿಮೆಣಸು ಅದೆಲ್ಲ ಪೇಸ್ಟ್ ಮಾಡಿ ಅದಕ್ಕೆ ಫ್ರೈ ಆಗ್ತಾ ಉಂಟು. ನೀರುಳ್ಳಿಗೆ ಫ್ರೈ ಮಾಡಿ ಹಾಕ್ತಾ ಇದ್ದೇವೆ. ಆಮೇಲೆ ಮತ್ತೆ ನೋಡಿ ಅಂತೆ ಅವರು ಮಗಳು ಬಂದು ಇಲ್ಲಿಂದ ಹಾಸ್ಟೆಲಿಂದ ಮಗಳು ಬಂದು, ಅಂದರೆ ಅವರು ನಮ್ಮ ಮನೆಯವರು ಹೋಗಿ ಕರ್ಕೊಂಡು ಬಂದರು. ಅಂದರೆ ಅವರು ಬಿರಿಯಾನಿ ಎಷ್ಟು ಹೊತ್ತು ಅಂದರೆ ಸುಮಾರು ಹೊತ್ತು ಹಿಡ್ದಿದೆ. ಅಂದರೆ ಇದೆಲ್ಲ ಫ್ರೈ ಆಗಬೇಕಲ್ಲ, ಹಾಗೆ ಮತ್ತೆ ಇದು ಬಿರಿಯಾನಿ ಎಲ್ಲ ಸಾಧಾರಣ ಒಂದು 3/4 ವಾಸ ಸೆಟ್ ಆಗ್ತಾ ಬಂತು. ಅದೀಗ ಈಗ ದಮ್ ಹಾಕ್ಲಿಕ್ಕೆ ಹೇಳಿ ಅದಕ್ಕೀಗ ಬಿರಿಯಾನಿ ಅದೇ ಅನ್ನ ಮಾಡಿ ಅದಕ್ಕೆ ಮೇಲೆ ದಮ್ ಹಾಕ್ಲಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೇವೆ. ಹಾಗಾಗಿ ಈಗ ಪುದೀನ ಸೊಪ್ಪೆಲ್ಲ ಹಾಕ್ತಾ ಇದ್ದೇವೆ. ಹಾಗೆ ನೋಡಿ ಅಂತೆ ಇವರೆಲ್ಲ ಮಕ್ಕಳು ನಮ್ಮ ಮನೆಯವರು ಅವರೆಲ್ಲ ಒಂದು ಸಣ್ಣ ಒಂದು ಚರ್ಚೆ ಮಾಡ್ತಾ ಇದ್ದಾರೆ. ಎಂತ ವಿಷಯ ಅಂತ ನಮ್ಗೆ ಗೊತ್ತಿಲ್ಲ. ನಾವಿಬ್ರು ಬೇರೆ ಮಾತಾಡ್ತಾ ಇದ್ದೇವೆ, ಇವರು ಬೇರೆ ಏನೆಲ್ಲೋ ಚರ್ಚೆ ಮಾಡ್ತಾ ಇದ್ದಾರೆ ಮಕ್ಕಳೊಟ್ಟಿಗೆ. ಅವರು ಹಾಗೆ ಕೆಲವೊಮ್ಮೆ ಅವರಿಗೆ ಫ್ರೀ ಇದ್ರೆ ಮಕ್ಕಳೊಟ್ಟಿಗೆ ಏನಾದ್ರೂ ಮಾತಾಡ್ತಾ ಇರ್ತಾರೆ. ಅಂದ್ರೆ ಇವತ್ತು ಸಂಡೇ ಅವರು ಫ್ರೀ ಇದ್ದಾರೆ, ಮಕ್ಕಳು ಫ್ರೀ ಇದ್ದಾರೆ. ಹಾಗೆ ದೊಡ್ಡಪ್ಪ ಮಕ್ಕಳು ಎಲ್ಲರೂ ಸೇರಿ ಇದು ಮಾಡ್ತಾ ಇದ್ದಾರೆ, ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ದು ಅವ್ರದ್ದು ದೊಡ್ಡಪ್ಪ ಮಕ್ಕಳಂದೆಲ್ಲ ಚರ್ಚೆ ಆಯಿತು. ಹಾಗೆ ನಮ್ಮದು ಅಂದರೆ ಈಗ ಮಕ್ಕಳೆಲ್ಲ ನನ್ನ ಹತ್ರ ಬಂದರು ಮಾತಾಡಲಿಕ್ಕೆ. ನೋಡಿ ಅದರೆಡೆಗೆ ಒಳ್ಳೆ ಒಂದು ಗಾಳಿ, ಮೋಡ, ಅದು ಒಳ್ಳೆ ಒಂದು ಕ್ಲೈಮೇಟ್. ಒಂಥರ ಖುಷಿ ಆಗ್ತದೆ ಹೊರಗೆ ನಮಗೆ ಕೂತ್ಕೊಳ್ಳಿಕ್ಕೆ. ನಾವು ಹೊರಗೆ ಕೂತು ಮಾತಾಡ್ತಾ ಇದ್ದೇವೆ. ಅಂದರೆ ಬಿರಿಯಾನಿಗೆ ದಮ್ ಹಾಕಿದ್ದೇವಲ್ಲ, ಅದೊಂದು ಸೆಟ್ ಆಗಬೇಕಲ್ಲ. ಹಾಗೆ ಆ ಗಾಳಿ ಇದನ್ನೆಲ್ಲ ನಾವು ಹೇಗೆ ಆ ವಾತಾವರಣವನ್ನು ಸೇವಿಸ್ತಾ ಸುಮ್ಮನೆ ಕೂತು ಮಾತಾಡ್ತಾ ಇದ್ದೇವೆ. ಆಯ್ತು ಸಂಜೆ 6-6:30 ಎಲ್ಲ ಆಗ್ತಾ ಬಂತು. ಕತ್ಲೆ ಸಹ ಉಂಟು, ಮೋಡ ಸಹ ಉಂಟು. ಒಳ್ಳೆ ಒಂದು ಗಾಳಿ. ಅದರಡೆ ನಮ್ಮ ಅರ್ಜು ಪೋಖ್ರಿ ಮಾಡ್ತಾನೆ, ಕುಸ್ತಿ ಮಾಡ್ತಾನೆ. ಯೋಗ ಡೇ ದಿವಸ ಸ್ಕೂಲಲ್ಲಿ ಯೋಗ ಮಾಡಿದ್ದಾನೆ, ಮನೇಲಿ ಯೋಗ ಮಾಡಲಿಲ್ಲ. ಈಗ ನೋಡಿ ಅಂದ್ರೆ ಮನೇಲಿ ಯೋಗ ಮಾಡ್ತಾ ಇದ್ದಾನೆ ಅವನು. ಹಾಗೆ ಮತ್ತೆ ಅರ್ಜುವೆ ಒಳಗೆ ಹೋಗಿ ಎಲ್ಲ ಸೆಟ್ ಮಾಡಿದ, ಬರ್ತ್ಡೇ ಕೇಕ್ ಎಲ್ಲ ಇಟ್ಟ. Happy birthday to you. Happy birthday to you. Happy birthday to you. Happy birthday to you. May the Lord God bless you. May the Lord God bless you. May the Lord God bless you. Happy birthday to you. ಹಾಗೆ ಮತ್ತೆ ಕೇಕ್ ಕಟ್ಟಿಂಗ್ ಅದೆಲ್ಲ ಆಯ್ತು. ಆಮೇಲೆ ಸಣ್ಣ ಒಂದು ಆರತಿ ಎಲ್ಲ ಮಾಡ್ತಾ ಇದ್ದೇವೆ. ಅಂದ್ರೆ ಅವಳ ದಿವಸ ಅಲ್ಲ ಇವತ್ತು, ಅವಳ ಬರ್ತ್ಡೇ ಅಲ್ಲ. ಹಾಗೆ ಅವಳಿಗೆ ಅದೆಲ್ಲ ಮಾಡುದಂದ್ರೆ ತುಂಬಾ ಖುಷಿಯೇ ಅವಳಿಗೆ. ಈ ಒಂದು ಸಣ್ಣ ಸಣ್ಣ ಸಂತೋಷ ನಾವು ತುಂಬಾ ಎಂಜಾಯ್ ಮಾಡ್ತೇವೆ. ಅಂದ್ರೆ ಇವತ್ತಿನ ದಿವಸ ಅಂದ್ರೆ ಸಂಡೇ ಆಗಿದ್ರಿಂದ ಎಲ್ಲರೂ ಮನೇಲಿದ್ದಾರಲ್ಲ, ಅದೇ ನಮಗೆ ತುಂಬಾ ಖುಷಿ. ಅಂದ್ರೆ ಇವಳು ಸಹ ಹಾಗೆ, ಮಗಳು ಸಹ ಹಾಗೆ, ಅವಳು ಇರುವುದಿಲ್ಲ ಜಾಸ್ತಿಯಾಗಿ.
ಅವಳು ಚಿಕ್ಕ ಇರುವಾಗಲೂ ನಾನು ಮಾಡ್ತಾ ಇದ್ದೆ, ಯಾವುದು ಒಂದು ಬರ್ತ್ಡೇ ಸಹ ಬಿಡ್ತಾ ಇಲ್ಲ ಆಯಿತು. ಈಗ ಅವಳು ಸರಿ ಸಿಕ್ಕುದೇ ಇಲ್ಲ, ಚೌತಿ ಹಬ್ಬಕ್ಕಾಗಲಿ ಬರ್ತ್ಡೇಗಾಗಲಿ ಅಷ್ಟಮಿ ಹಾಗೆ ಕೆಲವು ಒಳ್ಳೊಳ್ಳೆ ದಿವಸಗಳಿಗೆಲ್ಲ ಅವಳು ಸಿಗ್ತಾನೇ ಇಲ್ಲ. ಯಾಕಂದ್ರೆ ಮಕ್ಕಳು ದೊಡ್ಡದಾದ್ಮೇಲೆ ಹಾಗೆಲ್ಲ ಎಜುಕೇಶನ್ ಅಂತ ಹೇಳಿ ಹೊರಗೆ ಹೋಗ್ತಾರಲ್ಲ, ನಮ್ಮೊಟ್ಟಿಗೆ ಇರುದಿಲ್ಲಲ್ಲ. ಅವಳಿಗೆ ಈ ತರ ಮಾಡುದೆಲ್ಲ ಹೇಳಿದ್ರೆ ತುಂಬಾ ಖುಷಿ. ಆರತಿ ಎತ್ತುದು, ಅಕ್ಕಿ ಹಾಕುದು, ಅವಳು ಎಷ್ಟು ಹೊತ್ತು ಬೇಕಾದ್ರೂ ಸಹ ಕೂತ್ಕೊಳ್ತಾಳೆ. ಹಾಗೆ ಮತ್ತೆ ನಮ್ಮ ದಮ್ಮ ಬಿರಿಯಾನಿ ಉಂಟಲ್ಲ, ಅದೆಲ್ಲ ಸೆಟ್ ಆಯ್ತು. ಹಾಗೆ ಈಗ ಮಕ್ಕಳಿಗೆಲ್ಲ ಸರ್ವ್ ಮಾಡಿ ಕೊಟ್ಟೆ. ಆಗ ಮಕ್ಕಳೆಲ್ಲ ತಿಂತಾ ಇದ್ದಾರೆ. ಅವರು ತುಂಬಾ ಎಂಜಾಯ್ ಮಾಡಿ ತಿಂತಾರೆ, ಅದೇ ನಮಗೆ ತುಂಬಾ ಖುಷಿ. ಹಾಗೆ ತುಂಬಾ ರಾತ್ರಿ ಎಲ್ಲ ಆಯ್ತು. ಈಗ ಸಣ್ಣ ಒಂದು ಮಳೆ ಸಹ ಉಂಟು. ಇಷ್ಟೇ ಇರೋದು ಈ ವಿಡಿಯೋ. ಥ್ಯಾಂಕ್ ಯು.